ಇವತ್ತಿನ ಸ್ಟೋರಿಯ ಡೀಟೇಲ್ಸ್ ಹೋಗೋಕ್ಕೂ ಮುನ್ನ ಕನಕಪುರದ KSRTC ಡಿಪೋದಲ್ಲಿ ನಡೆದಿರುವಂಥ ಈ ಒಂದು ಘಟನೆಯ ವಿಡಿಯೋ ಫುಟೇಜ್ ಇದೆ, ನೋಡ್ಕೊಂಬನ್ನಿ. ಬಹುಶಃ ನನ್ನ ಗಮನಕ್ಕಿರೋ ಹಾಗೆ KSRTCಯ ಇತಿಹಾಸದಲ್ಲೇ ಒಂದು ಡಿಪೋ ಒಳಗಡೆ ಯೂನಿಫಾರ್ಮ್ ಅಲ್ಲಿರುವಂಥ ಒಬ್ಬ ಚಾಲಕನ ಮೇಲೆ ಡಿಪೋ ಮ್ಯಾನೇಜರ್ ಮುಂದೆಯೇ ಆ ಚಾಲಕನ ಜೊತೆಯಲ್ಲಿ ಕೆಲಸ ಮಾಡ್ತಾ ಇರುವಂಥ ಇತರ 5 ಜನ ಚಾಲಕರು ಸೇರಿಕೊಂಡು ಅಮಾನುಷವಾಗಿ ಸಿಕ್ಕ ಜಾಗಕ್ಕೆ ಸಿಕ್ಕ ರೀತಿಯಲ್ಲಿ ಕೈಕಾಲಲ್ಲಿ ಒದ್ದು ಹಲ್ಲೆ ಮಾಡ್ತಾ ಇರುವಂಥ ಘಟನೆ ಇದೇ ಫಸ್ಟ್ ನಡೆದಿರೋದು ಅಂತ ಅನಿಸುತ್ತೆ. ಇಲ್ಲಿ ಒದೆ ತಿಂತಾ ಇರುವಂಥ ಹಲ್ಲೆಗೊಳಗಾಗಿರುವಂಥ ಚಾಲಕನ ಹೆಸರು ಶಿವಕುಮಾರ್. ಘಟಕ ಬಂದು ಕನಕಪುರದ KSRTC ಡಿಪೋ. ಈ ಘಟನೆ ನಡೀತಾ ಇದ್ರು ಕೂಡ ಏನು ಗೊತ್ತಿಲ್ಲದ ರೀತಿಯಲ್ಲಿ ನಿಂತ್ಕೊಂಡಿದ್ದಾರಲ್ಲ ಡಿಪೋ ಮ್ಯಾನೇಜರ್ನ ಹೆಸರು ಸಚಿನ್ ಅಂತೇಳಿ. ಈ ಯಾವುದೇ ಗೂಂಡಾಗಳಿಗೆ ಕಡಿಮೆ ಇಲ್ಲದಂತೆ ಹೇಳಿ ತನ್ನ ಸಹೋದ್ಯೋಗಿಗೆ ಹೊಡಿತಾ ಇದ್ದಾರಲ್ಲ ಆ ಆರೋಪಿಗಳ ಹೆಸರು ಮುನಿ, ಬಸವರಾಜು, KT ಕುಮಾರ್, ಶಿವಮೂರ್ತಿ, ದೇವರಾಜ್. ಇವರೆಲ್ಲ ಸೇರ್ಕೊಂಡು ಹಲ್ಲೆಯನ್ನು ಮಾಡ್ತಾ ಇದ್ದಾರೆ. ಇದನ್ನು ನೋಡ್ತಾ ಇರುವಂಥ ಸಚಿನ್, ಯಾರು ವ್ಯವಸ್ಥಾಪಕರು, ಆ ಘಟಕದ ಮ್ಯಾನೇಜರ್ ಅವರು, ಅದನ್ನು ತಡೆಯುವಂಥ ಕನಿಷ್ಠ ಕೆಲಸವನ್ನು ಕೂಡ ಮಾಡ್ತಾ ಇಲ್ಲ, ಅಥವಾ ಬೇರೆ ಸೆಕ್ಯೂರಿಟಿನಾರು ಕರೆದು ಅದನ್ನು ಅವಾಯ್ಡ್ ಮಾಡಿಸುವಂಥದ್ದು, ಆ ಹಲ್ಲೆಯನ್ನು ನಿಲ್ಲಿಸುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಯಾಕಪ್ಪ ಹೀಗೆ ಅನ್ನುವಂಥ ಅನುಮಾನಗಳು ಕಾಡುತ್ತೆ. ಘಟನೆ ಆಗೋದಕ್ಕೆ ಕಾರಣ ಏನು ಅಂತ ವಿಚಾರವನ್ನು ಕೆದಕ್ಕಿದಾಗ ಈ ಹಲ್ಲೆಗೆ ಒಳಗಾದಂಥ ಶಿವಕುಮಾರ್ ಚಾಲಕ ಏನಿದ್ದಾನೆ ಆತ ಹೇಳುವಂಥ ಪ್ರಕಾರ ಈ ಘಟಕದ ಮ್ಯಾನೇಜರ್ ಯಾರಿದ್ದಾರೆ ಸಚಿನ್ ಅಂತೇಳಿ, ಆತನೇ ಮಾಡಿಸಿರುವಂಥ ಪೂರ್ವ ನಿಯೋಜಿತ ದಾಳಿ ಹಲ್ಲೆ ಅನ್ನುವಂಥದ್ದು ಸ್ಪಷ್ಟ ಆಗ್ತಾ ಇದೆ. ಈ ಆರೋಪನ ಸ್ವತಃ ಆ ಹಲ್ಲೆಗೊಳಗಾದಂಥ ಚಾಲಕ ಶಿವಕುಮಾರ್ ಹೇಳ್ತಿದ್ದಾನೆ. ಯಾಕೆ ಈ ರೀತಿಯಾದಂಥ ಘಟನೆ ನಡೆದಿದೆ ಅಂತಂದರೆ, ನಿಮಗೆ ಗೊತ್ತಿರ್ಬೋದು, BMTC KSRTC ಡಿಪೋಗಳಲ್ಲಿ ಈ ರೂಟ್ಗಳಿಗೆ ಹೋಗ್ತಾರಲ್ಲ, ರೂಟ್ಗಳನ್ನ ಚೇಂಜ್ ಮಾಡುವಂಥದ್ದು. ಈಗ ನೀನು ಒಂದು ವಾರ ಮೆಜೆಸ್ಟಿಕ್ಕಿಂದ ಶಿವಾಜಿನಗರಕ್ಕೆ ಹೋಗೋ ರೂಟ್ ಮಾಡ್ತಿದ್ದಾರೆ, ಇನ್ನೊಂದು ವಾರ ನಿಮಗೆ ಬೇರೆ ರೂಟನ್ನು ಕೊಡ್ತಾರೆ. ಹೀಗೆ ಚೇಂಜ್ ಮಾಡುವಂಥದ್ದು, ಶಿಫ್ಟ್ಗಳನ್ನ ಚೇಂಜ್ ಮಾಡುವಂಥದ್ದು ಇರುತ್ತೆ. ಆದರೆ ಡಿಪೋಗಳಲ್ಲಿ ಯಾವ ರೀತಿಯಾದಂಥ ರಾಜಕೀಯ ನಡೀತಿದೆ ಅಂತಂದರೆ, ನಿಮಗೆ ಬೇಕಾದಾಗ ವೀಕ್ ಆಫ್ ಕೊಡೋಕ್ಕೆ, ನಿಮ್ಗೆ ಬೇಕಾದಂಥ ಬಸ್ಸನ್ನು ಕೊಡೋಕ್ಕೆ, ಬೇಕಾದಂಥ ರೂಟನ್ನು ಕೊಡೋಕ್ಕೆ, ಇನ್ಕ್ಲೂಡಿಂಗ್ ಆ ಟಿಕೆಟ್ ಮೆಷಿನ್ಗಳನ್ನ ತಗೊಳೋದಿರುತ್ತಲ್ಲ ಅದರಲ್ಲೂ ಕೂಡ ರಾಜಕೀಯಗಳಾಗ್ತವೆ. ಹೀಗೆ ಆ ರಾಜಕೀಯಗಳಾಗಬೇಕು ಅಂತಂದರೆ ಅಲ್ಲಿ ಹಣದ ವಹಿವಾಟು ನಡೆಯುತ್ತೆ. ಯಾರು ಹಣವನ್ನು ಕೊಡ್ತಾರೆ, ಯಾರು ಡಿಪೋ ಮ್ಯಾನೇಜರ್ ಹತ್ರ ಈ ಥರ ಮೇಲಿನ ಅಧಿಕಾರಿಗಳ ಜೊತೆ ಚೆನ್ನಾಗಿರ್ತಾರಲ್ಲ, ಅವ್ರಿಗೆ ಬೇಕಾದಂಥ ರೂಟನ್ನು, ಅವ್ರಿಗೆ ಬೇಕಾದಂಥ ಬಸ್ಗಳನ್ನು, ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡುವಂಥ ಕೆಲಸವನ್ನು ಡಿಪೋ ಮ್ಯಾನೇಜರ್ಗಳು ಮಾಡ್ತಾರೆ. ಅದೇ ರೀತಿಯಾಗಿ ಈ ಡಿಪೋದಲ್ಲೂ ಕೂಡ ಮ್ಯಾನೇಜರ್ ಆಗಿರುವಂಥ ಸಚಿನ್ ತನಗೆ ಬೇಕಾದಂಥ ಈ ಯಾರು ಹಲ್ಲೆಯನ್ನು ಮಾಡಿದ್ರಲ್ಲ, ಈ ಮುನಿ, ಬಸವರಾಜು, KT ಕುಮಾರ್, ಶಿವಮೂರ್ತಿ, ದೇವರಾಜ್, ಇವರೆಲ್ಲ ಆ ಡಿಪೋ ಮ್ಯಾನೇಜರ್ ಇದ್ರಲ್ಲ ಅವರ ಒಂಥರ ಆಪ್ತ ಬಳಗ. ಅವ್ರಿಗೆ ಬೇಕಾದಂಥ ರೂಟ್ಗಳು, ಬೇಕಾದಂಥ ಶಿಫ್ಟ್ಗಳು, ಬೇಕಾದಂಥ ಚೆನ್ನಾಗಿರೋ ಬಸ್ ಕಂಡೀಷನ್ ಚೆನ್ನಾಗಿರುವಂಥ ಬಸ್ಗಳನ್ನು ಕೊಡ್ತಾ ಇದ್ರಂತೆ. ಇದಕ್ಕೋಸ್ಕರ ಅಲ್ಲಿದ್ದಂಥ ಒಂದಷ್ಟು ಬೇರೆ ಚಾಲಕರು ಅಸಮಾಧಾನವನ್ನು ವ್ಯಕ್ತಪಡಿಸಿ ಪ್ರಶ್ನೆಗಳನ್ನು ಮಾಡಿದ್ದಾರೆ. ಆ ಎಲ್ಲ ಅಸಮಾಧಾನಿತರು ಯಾರಿದ್ರಲ್ಲ ಅವರ ನಾಯಕನಾಗಿ ಶಿವಕುಮಾರ್ ಡಿಪೋ ಮ್ಯಾನೇಜರ್ಗೆ ಪ್ರಶ್ನೆಗಳನ್ನು ಮಾಡ್ತಿದ್ದಾರಂತೆ. ನಮ್ಗೆ ಯಾಕೆ ಆ ಶಿಫ್ಟ್ಗಳು ಕೊಡಲ್ಲ? ಈ ಕನಕಪುರ ಡಿಪೋ ಅಂತಂದರೆ ಅಲ್ಲಿಂದ ಸಿಟಿಗೆ ಹೋಗುವಂಥ ಬಸ್ಗಳು ಇದೆ, ಹಳ್ಳಿಗೆ ಹೋಗುವಂಥ ಬಸ್ಗಳಿದೆ. ಈ ಸಿಟಿಗೆ ಹೋಗುವಂಥ ರೂಟ್ಗಳಿದೆಯಲ್ಲ ಅದು ತುಂಬ ಕಷ್ಟ, ಈ ಸಿಟಿನಲ್ಲಿ ಟ್ರಾಫಿಕಲ್ಲಿ ಓಡಿಸೋವಂಥದ್ದೆಲ್ಲನೂ ಕೂಡ. ಅದಕ್ಕೋಸ್ಕರ ಈ ಹಳ್ಳಿಗಳ ರೂಟ್ ಇದೆಯಲ್ಲ ಆದರೆ ಸ್ವಲ್ಪ ಆರಾಮಾಗಿರುತ್ತೆ. ಹೀಗಾಗಿ ಆ ರೂಟ್ಗಳನ್ನ ಇವ್ರು ಕೇಳ್ತಿದ್ರು. ಆದರೆ ಇವರು ಅವ್ರಿಗೆ ಬೇಕಾದಂಥ ಈ ಆಪ್ತರು ಬಳಗ ಇದೆಯಲ್ಲ ಅವ್ರಿಗೆ ಜಾಸ್ತಿ ಕೊಡ್ತಿದ್ರಂತೆ. ಇದೆಲ್ಲದರ ವಿರುದ್ಧ ಶಿವಕುಮಾರ್ ಧ್ವನಿ ಎತ್ತಿದ್ರು, ಕಂಪ್ಲೇಂಟನ್ನು ಕೂಡ ಮಾಡಿದರು. ಜೊತೆಗೆ ಇನ್ನೊಬ್ಬರು ಯಾರಿಗೂ ಇದೇ ರೀತಿ ಸಮಸ್ಯೆ ಆಗಿತ್ತು, ಅವ್ರು ಸಹಿ ಸಂಗ್ರಹವನ್ನು ಮಾಡಿ ಮೇಲಿನ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಡೋದಕ್ಕೆ ಅಂತೇಳಿ ಇವರೆಲ್ಲ ವ್ಯವಸ್ಥೆಯನ್ನು ಮಾಡಿದ್ರಂತೆ. ಇದನ್ನು ತಿಳಿದಂಥ ಈ ಘಟಕದ ಮ್ಯಾನೇಜರ್ ಸಚಿನ್ ಏನಿದ್ದಾರೆ ಶಿವಕುಮಾರ್ನ ಕರೆಸಿದ್ದಾರೆ. ಅದು ಎಲ್ಲಿ ಕರೆಸಿದ್ದಾರೆ? ಡಿಪೋ ಒಳಗಡೆ ಆ CCTV ಎಲ್ಲಿ ಕವರ್ ಆಗಲ್ವಲ್ಲ ಆ ಜಾಗಕ್ಕೆ ಬಾರಪ್ಪ, ಏನೋ ಮಾತಾಡಬೇಕು, ಯಾರೋ ಬಂದಿದ್ದಾರೆ ಅಂತೇನೋ ಹೇಳಿ ಕರೆಸಿದ್ದಾರೆ. ಆತ ಅಲ್ಲಿ ಹೋಗಿದ್ದಾನೆ. ಆಗ ಡ್ಯೂಟಿ ಮುಗಿಸಿ ಮನೆಗೆ ಹೋಗಿದ್ರಲ್ಲ ಇವರೆಲ್ಲ, ಮುನಿ, ಬಸವರಾಜು, KT ಕುಮಾರ್, ಶಿವಮೂರ್ತಿ, ದೇವರಾಜು, ಇವರೆಲ್ಲ ಕರೆಸಿದ್ದಾರೆ. ಇವ್ರು ಹೋಗದಂತ ಮ್ಯಾನೇಜರ್ ಕರೀತಾವ್ರೆ ಅಂತ ಇವ್ರು ಹೋಗಿದ್ದಾರೆ. ಅಲ್ಲಿ ಹೋಗಿ ನೋಡಿದ್ರೆ ಇವರೆಲ್ಲ ಸೇರ್ಕೊಂಡು ಏನು ಮಾಡಿದ್ದಾರೆ, ಆ ಮ್ಯಾನೇಜರ್ ಮುಂದೆ ಸಿಕ್ಕಾಪಟ್ಟೆ ನೋಡಿ ಯಾವ ರೀತಿಯಾಗಿ ಹೊಡಿತಾ ಇದ್ದಾರೆ ಅಂತ. ಆ ರೌಡಿಗಳು ಕೂಡ ಹೊಡೆಯಲ್ಲ, ಆ ರೀತಿಯಾಗಿ ಸಿಕ್ಕಾಪಟ್ಟೆ ಹೊಡೆದಿದ್ದಾರೆ. ಇದೇನು ಗೊತ್ತಿಲ್ಲ ಅನ್ನೋ ಹೆಂಗಿರೋ CCTV ಎಲ್ಲ ಕವರ್ ಆಗಲ್ಲ ಅಂತ ಅಂದ್ಕೊಂಡಿದ್ದಾರೆ. ಆದರೆ ಅಲ್ಲೇ ಇದ್ದವ್ರು ಯಾರೋ ಇದನ್ನೆಲ್ಲ ಮೊಬೈಲಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಇಲ್ಲಾಂದರೆ ಈ ಕೃತ್ಯ ಬೆಳಕಿಗೆ ಬರ್ತಾನೆ ಇರಲಿಲ್ಲ ಅನಿಸುತ್ತೆ. ಈಗ ಸದ್ಯ ಇವರ ವಿರುದ್ಧ ಕ್ರಮ ಆಗಬೇಕು ಅನ್ನುವಂಥ ಒತ್ತಾಯ ಈಗ ಕೇಳಿ ಬರ್ತಾ ಇದೆ.
ಒಂದು ಜೊತೆಗೆ ಇವರು ಕನಕಪುರ ಮೂಲದವರೇ ಅನ್ನುವಂಥ ಒಂದಷ್ಟು ಮಾಹಿತಿ ಇದೆ. ಸಚಿನ್ ಕನಕಪುರ ಮೂಲದವರೇ, ಹೀಗಾಗಿ ಪೊಲಿಟಿಕಲ್ ಪ್ರಭಾವ ಕೂಡ ಚೆನ್ನಾಗಿದೆ, ನನ್ನ ಯಾರು ಏನು ಮಾಡ್ಕೊಳಕ್ಕಾಗಲ್ಲ ಅನ್ನುವಂಥ ದರ್ಪದಲ್ಲಿದ್ದಾರೆ. ಯಾರು ಏನೇ ಹೋಗಿ ಕೇಳಿದ್ರು ಕೂಡ ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ. ಅವರ ಆಪ್ತ ಬಳಗ ಏನಿದೆ ಅದನ್ನು ಕಟ್ಕೊಂಡು ರಾಜಕೀಯವನ್ನು ಮಾಡ್ತಿದ್ದಾರೆ ಅನ್ನೋಂಥ ಆರೋಪ ಕೂಡ ಸಚಿನ್ ಮೇಲೆ ಇದೆ. ಈಗ ಆಲ್ರೆಡಿ ನಮಗಿರೋ ಮಾಹಿತಿ ಪ್ರಕಾರ ಅವ್ರನ್ನ ಸಸ್ಪೆಂಡ್ ಮಾಡಿದಾರ ಅನ್ನೋಂಥ ಮಾಹಿತಿಯನ್ನು ನಾವು ಪಡ್ಕೊಳೋದಕ್ಕೆ KSRTC ಹಿರಿಯ ಅಧಿಕಾರಿಗಳು ಫೋನ್ ಮಾಡ್ದು. ಬಟ್ ಆದರೆ ಇನ್ನೂ ಕೂಡ ಇವ್ರ ಮೇಲೆ ಯಾವುದೇ ಕ್ರಮ ಆಗಿಲ್ಲ. ಕೂಡಲೇ ಇವ್ರನ್ನ ಫಸ್ಟ್ ಸಸ್ಪೆಂಡ್ ಮಾಡಬೇಕು. ಬಟ್ ಇವ್ರು ಹೇಳ್ತಾ ಇರುವಂಥದ್ದು ಅಧಿಕಾರಿಗಳು FIR ಮಾಡೋಕ್ಕೆ ಹೇಳಿದ್ದೀವಿ ಅಂತ ಹೇಳಿದ್ದಾರೆ. FIR ಪೊಲೀಸರು ನೋಡ್ಕೊತಾರೆ ಹಲ್ಲೆ ಆಗಿರುವಂಥದ್ದು. ಆದರೆ ಈ ಅಶಿಸ್ತಿದೆಯಲ್ಲ, ಈ ದಾಳಿ ಇದೆಯಲ್ಲ, ಅದು ನಿಮ್ಮ ಘಟಕದ ಒಳಗಡೆಯೇ ಡ್ಯೂಟಿ ಮೇಲೆ ಇರುವಂಥ ಚಾಲಕನ ಮೇಲೆ ಈ ಥರ ಸಿಬ್ಬಂದಿ ಮಾಡಿರುವಂಥ ಹಿನ್ನೆಲೆಯಲ್ಲಿ ಫಸ್ಟು ಇವನ್ನೆಲ್ಲರೂ ಕೂಡ ಸಸ್ಪೆಂಡ್ ಮಾಡಬೇಕು. ಅದಾದಮೇಲೆ ಇವ್ರ ಮೇಲೆ ಕೊಲೆ ಯತ್ನದ ಕೇಸ್ಗಳನ್ನು ದಾಖಲು ಮಾಡಿ ಇನ್ನೊಂದ್ಸಲಿ ಅವರ ಸಿಬ್ಬಂದಿಯೆಲ್ಲ ಹೊರಗಡೆ ಯಾರನ್ನೂ ಕೂಡ ಟಚ್ ಮಾಡಬಾರ್ದು. ಆ ರೀತಿಯಾದಂಥ ಕ್ರಮ ಇವ್ರ ಮೇಲೆ ಆಗಬೇಕು ಅಂತೇಳಿ ಕೇವಲ ನಾವಲ್ಲ, ಇಡೀ ಚಾಲಕ ಸಮುದಾಯ ಜೊತೆಗೆ ಯಾರು ಸ್ಟಾಫ್ಗಳಿದ್ದಾರಲ್ಲ KSRTC, BMTC ಎಲ್ಲರೂ ಕೂಡ ವಿಡಿಯೋ ನೋಡಿದಂಥ ಎಲ್ರಿಗೂ ಕೂಡ ಒತ್ತಾಯನ ಮಾಡ್ತಿದ್ದಾರೆ. ಯಾಕಂದರೆ ಒಬ್ಬ ಸಿಬ್ಬಂದಿಗೆ ಈ ಥರ ಸಿಬ್ಬಂದಿ ಸೇರ್ಕೊಂಡು ಆ ರೀತಿ ಏನ್ರಿ, ಆ ರೀತಿಯಾಗಿ ಆತನಿಗೆ ಈ ಹೊಟ್ಟೆ ಎಲ್ಲೆಲ್ಲಿ ಜಾಗ ಅಲ್ಲೆಲ್ಲ ಹೊಡೆದಿದ್ದಾರೆ. ಏನಾದ್ರು ಹೆಚ್ಚು ಕಮ್ಮಿ ಆಗಿ ಆತನ ಪ್ರಾಣ ಹೋಗಿದ್ರೆ ಇವರೆಲ್ಲರೂ ಬರ್ತಿದ್ರು ಅವ್ರ ಕುಟುಂಬಕ್ಕೆ. ಇವರು ಜೈಲಲ್ಲಿ ಮುದ್ದೆ ಮುರಿಬೇಕಾಗಿತ್ತು, ಈಗಲೂ ಮುರಿತಾರೆ, ಮುರಿಯುವಂತ ಆಗಬೇಕು. ಆದ್ರೆ ಆತ ಏನೋ ಸತ್ತೋಗಿತ್ತು ಅಂತಂದರೆ ಪರ್ಮನೆಂಟಾಗಿ ಮುದ್ದೆ ಮುರಿಬೇಕಾಗಿತ್ತು ಜೈಲೊಳಗಡೆ. ಇನ್ನಾದರೂ ಅಟ್ಲೀಸ್ಟ್ ಈ ರೀತಿಯಾದ ಘಟನೆಗಳು ಆಗದಂಥ ರೀತಿಯಲ್ಲಿ ಮೊದಲಿಗೆ ಏನು ಗೊತ್ತಾ, ಈ ಡಿಪೋಗಳು ನಡೆಯುವಂಥ ರಾಜಕೀಯ, ಈ ಹಣದ ವ್ಯವಹಾರ, ಭ್ರಷ್ಟಾಚಾರ ಇದೆಯಲ್ಲ, ಇದನ್ನು ಮಟ್ಟ ಹಾಕುವ ನಿಟ್ಟಿನಲ್ಲಿ ಹೊಸ ಸಚಿವರು ಬೇರೆ ಬಂದಿದ್ದಾರೆ. ಬೈರತಿ ಸುರೇಶ್ ಅವರೇ ಡಿಪೋಗಳಲ್ಲಾಗುವಂಥ ಈ ಫೋನ್ಪೇ, ಗೂಗಲ್ ಪೇ, ಶಿಫ್ಟ್ಗಳು ರಾಜಕೀಯಗಳು, ಬಸ್ಗಳನ್ನ ಕೊಡೋದ್ರಲ್ಲಿ ರಾಜಕೀಯ, ಜೊತೆಗೆ ರೂಟ್ಗಳು ಕೊಡೋ ರಾಜಕೀಯ ಇದೆಯಲ್ಲ, ಇದನ್ನು ದಯಮಾಡಿ ತಪ್ಪಿಸಿ ಅನ್ನುವಂಥದ್ದು ನಮ್ಮ ಒಂದು ಕಳಕಳಿಯ ಮನವಿ. ನಮಸ್ಕಾರ.